ಸರ್ಕಾರದ ಪ್ರೋತ್ಸಾಹ ಹಾಗೂ ಇಲಾಖೆ ಅಧಿಕಾರಿಗಳ ಸಹಕಾರ ಮತ್ತು ರೈತರ ಶ್ರಮದಿಂದ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಉತ್ಪಾದನೆ ಆಗುತ್ತಿದೆ. ತಿರುಪತಿಗೆ ನಮ್ಮ ಕೆಎಂಎಫ್ನ ತುಪ್ಪ ಹೋಗುತ್ತಿರುವುದು ಸಂತೋಷದ ಸಂಗತಿ. ಉತ್ತಮ ತಳಿಯ ಹಾಲು ನೀಡುವ ಹಸು ಹಾಗೂ ಎಮ್ಮೆಗಳನ್ನು ನಾವು ಸಾಕಬೇಕು. ಇಲಾಖೆ ನೀಡುವ ಯೋಜನೆಗಳ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಸ್ಥಳೀಯ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು. ಅವರು ಇಂದು ಸಿದ್ದಾಪುರದ ಪಶುಸಂಗೋಪನೆ ಇಲಾಖೆ ಕಚೇರಿಯಲ್ಲಿ ಹಮ್ಮಿಕೊಂಡ ರೈತರಿಗೆ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಅರಣ್ಯ ಜಾಗವನ್ನು ಅತಿಕ್ರಮಣ ಮಾಡಿಕೊಂಡು ಹುಲ್ಲಿಗಾಗಿ ಬದುಕಿಗಾಗಿ ಬಳಸುತ್ತಾ ಬಂದವರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ತೊಂದರೆ ನೀಡಿದರೆ ನನ್ನ ಗಮನಕ್ಕೆ ತನ್ನಿ, ನಾನು ಅವರಿಗೆ ಹೇಳುತ್ತೇನೆಂದು ರೈತರಿಗೆ ಧೈರ್ಯ ನೀಡಿದರು. ಇಲ್ಲಿನ ಸಂಸದರು ಪಾರ್ಲಿಮೆಂಟ್ನಲ್ಲಿ ಅತಿಕ್ರಮಣದಾರರ ಪರ ಧ್ವನಿ ಎತ್ತಬೇಕು. ಸುಪ್ರೀಂ ಕೋರ್ಟ್ಗೆ ಇಲ್ಲಿನ ರೈತರ ಸ್ಥಿತಿಗತಿಗಳ ಬಗ್ಗೆ ಗಮನಕ್ಕೆ ತರಬೇಕು. ನೂರಾರು ವರ್ಷಗಳಿಂದ ಅಧಿಕೃತ ಮಾಡಿಕೊಂಡು ಬಂದು ಜಿಪಿಎಸ್ ಆಗದೇ ಇರುವ ರೈತರಿಗೆ ನಾವು ಭದ್ರತೆ ನೀಡಬೇಕಲ್ಲವೇ? ಸದನದ ಒಪ್ಪಿಗೆ ಮೇರೆಗೆ ನಾವು ಮಂಜೂರಿಗಾಗಿ ಕೇಂದ್ರ ಸರ್ಕಾರಕ್ಕೆ ಕಳುಹಿಸಿದ್ದೇವೆ. ಅದನ್ನು ಕೇಂದ್ರ ಸರ್ಕಾರ ಮಂಜೂರು ಮಾಡಬೇಕು. ಮಾಡುವಲ್ಲಿ ಸಂಸದರು ಧ್ವನಿ ಎತ್ತಬೇಕು ಎಂದರು. ಸಭೆಯಲ್ಲಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ರೈತ ಮುಖಂಡ ವೀರಭದ್ರ ನಾಯಕ್, ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷ ವಿನಯ್ ಹೊನ್ನೆಗುಂಡಿ, ಸದಸ್ಯ ಸುಧೀರ್ ನಾಯಕ್, ಆಸ್ಪತ್ರೆ ವೈದ್ಯಾಧಿಕಾರಿ ವಿವೇಕಾನಂದ ಹೆಗಡೆ, ಪಿವಿ ನಾಯ್ಕ್ ಮತ್ತಿತರರು ಉಪಸ್ಥಿತರಿದ್ದರು. ತಮ್ಮ ಸಹಕಾರದಿಂದ ಇಲಾಖೆಯ ಎಲ್ಲ ಅಧಿಕಾರಿಗಳ ಸಹಕಾರದಿಂದ ಇವತ್ತು ರಾಜ್ಯದಲ್ಲಿ ಹೆಚ್ಚು ಹಾಲಿನ ಉತ್ಪಾದನೆ ನಾವು ಮಾಡ್ತೀವಿ. ಬೇರೆ ತುಪ್ಪ ನಮ್ಮ ರಾಜ್ಯದಲ್ಲ, ಬೇರೆ ಬೇರೆ ಕಲಬೆ ತುಪ್ಪ ಬರ್ತಾ ಇತ್ತು ಅಂತ ಮಾತನ್ನ ಕೇಳ್ಪಟ್ಟಿವಿ. ನಾವು ಪತ್ರಿಕೆಯಲ್ಲಿ ನಾವು ನೋಡಿದ್ದಲ್ಲ. ಅದೇನೇ ಇರಲಿ, ಇವತ್ತು ನಮ್ಮ ಕೆಎಂಎಫ್ ಇಂದ ಇವತ್ತು ಸಾಕಷ್ಟು ಟನ್ ಗಟ್ಟಲೆ ಇವತ್ತು ತಿರುಪತಿ ತಿಮ್ಮಪ್ಪನಿಗೆ ಇವತ್ತು ಇಲ್ಲಿಂದ ತುಪ್ಪ ಹೋಗ್ಬೇಕಾದ್ರೆ ಇದು ನಮ್ಮ ರಾಜ್ಯದ ನಿಮ್ಮಂತ ಹೈನುಗಾರಿಕೆ ತಾಯಿಂದಿರ ಶ್ರಮ ಅಲ್ಲಿದೆ ಅನ್ನೋದ್ರ ಬಹಳ ಹೆಮ್ಮೆಯನ್ನು ಕೂಡ ಹೇಳ್ತಾ ಬಯಸ್ತೇನೆ. ಒಳ್ಳೆಯ ತಳಿಗಳಿಗೆ ನಾವು ಆದ್ಯತೆಯನ್ನು ಕೊಡಬೇಕಾಗುತ್ತೆ. ಒಳ್ಳೆಯ ತಳಿಗಳಿಗೆ ಆದ್ಯತೆಯನ್ನು ಕೊಡೋದ್ರ ಮುಖಾಂತರ ನಾವು ಒಂದೊಂದು ಆಕಳನ್ನು ಹಸುವನ್ನು ಕಟ್ಟಿದಲ್ಲಿ 2 ಕಟ್ಟುವಂಥದ್ದು, 3 ಕಟ್ಟುವಂಥದ್ದು, ಅದಕ್ಕೆ ಹೆಚ್ಚೆಚ್ಚು ಬೇಕಾದ ಸವಲತ್ತನ್ನು ಇವತ್ತು ಸರ್ಕಾರವು ಇಲಾಖೆ ಮುಖಾಂತರ ಏನು ಕೊಡ್ತಾ ಇದೆಯೋ ಅದರ ಸರಿಯಾದ ಸಬಳಕೆಯನ್ನು ತಾವು ಮಾಡ್ಕೊಳ್ಬೇಕಂತ ವಿನಂತಿಯನ್ನು ಮಾಡ್ಬೇಕು ಬಯಸ್ತೇನೆ. ನಾನು ಹೇಳ್ಬೋದು ಅಧಿಕಾರಿಗಳ ಹತ್ರ ನಾನು ಮಾತಾಡ್ತೀನಿ. ನಾನು ತಮ್ಮ ಮನೆಯ ಪಕ್ಕದಲ್ಲಿ ಯಾರನ್ನು ಹೈನುಗಾರಿಕೆ ಮಾಡ್ತಿರ್ತಾರೆ, ಒಂದು ಸಣ್ಣ ಸೂರನ್ನ ಆಕಳನ್ನ ಹಸುವನ್ನ ಕಟ್ಟುತ್ತಿದ್ದಾಗ ಎಲ್ಲರೂ ಅಪೇಕ್ಷೆ ಪಟ್ಟಲ್ಲಿ ಒಂದು ಸಣ್ಣ ವಾಚಕರ್ ಮಾಡ್ಕೊಂಡಾಗ ಯಾರಾದ್ರೂ ಅರಣ್ಯ ಅಧಿಕಾರಿಗಳು ಅದಕ್ಕೆ ತೊಂದರೆ ಕೊಟ್ಟರೆ ನನ್ನ ಗಮನಕ್ಕೆ ತನ್ನಿ, ಅದನ್ನ ನಾನು ಮಾಡೋದು ಆ ರೀತಿ ತೊಂದರೆ ಇಲ್ಲಿ ನನ್ನ ಪತ್ರಿಕೆಯನ್ನು ಕರೆದಿರೋದು ಇದೇ ವಿಚಾರಕ್ಕೆ ಇದೇ ಬರ್ಕೊಂಡ್ಬಿಟ್ಟು. ಯಾಕೆ ಇದು ರೈತರಿಗೆ ಪೂರ್ವ ಇರ್ತಕ್ಕಂಥ ಹಲವಾರು ವರ್ಷಗಳಿಂದ ನಾವು ರೈತರ ಕಾಡಿನ ಮಧ್ಯದಲ್ಲಿ ಬಂದಿರ್ತಕ್ಕಂಥ ಜನಗಳನ್ನೆಲ್ಲ ನಾವು ರೈತರು ಬಂದಿರುವಂತಹ ಜನಸಾಮಾನ್ಯರು ಬಂದಿರುವಂತಹ 1 ಇಂಚು ಭೂಮಿ ಇರ್ತಕ್ಕಂಥ ಸ್ನೇಹಿತರು ಅಲ್ಲೇ ಒಂದು ಅಲ್ಪ ಸ್ವಲ್ಪ ಭೂಮಿಯನ್ನು ಉಳುಮೆಯನ್ನು ಮಾಡ್ಕೊಂಡು ಅತಿಕ್ರಮಣ ಮಾಡ್ಕೊಂಡು ಬಂದು ಅವರು ಆ ಅತಿಕ್ರಮಣಕ್ಕೂ ಕೂಡ ನಮ್ಮ ಹಸುಗಳು ಬೇಕಾಗುತ್ತೆ, ಜನ ಎತ್ತುಗಳು ಬೇಕಾಗುತ್ತೆ, ಅವುಗಳನ್ನ ಸಹಾಯಕೊಂಡು ಬಂದಿರತಕ್ಕಂಥ ಸಂದರ್ಭ ಸಮೂಹ ಆಯಿತು. ಇಂಥ ಸಂದರ್ಭದಲ್ಲಿ ನಾವು ಹೈನುಗಾರಿಕೆ ಮಾಡಿ ಅಂತ ಹೇಳ್ತೀವಿ, ನಾವು ಹಸು ಮೇವನ್ನು ಬೆಳೆಸಿ ಅಂತ ಹೇಳ್ತೀವಿ, ನಾವು ಸರ್ಕಾರದ ಸವಲತ್ತನ್ನು ಕೊಡ್ತೀವಿ ಅಂತ ಹೇಳ್ತೀವಿ. ನಾವು ಆಯ್ತು ಸರ್ಕಾರದ ಹೈನು ಬೀಜವನ್ನು ಕೊಟ್ಟಿದ್ದು ನಾನು ಎಲ್ಲಿ ಬೀಜನ ಹಾಕಲಿ, ನಾನು ಎಲ್ಲಿ ಬೆಳೆಸ್ಲಿ, ಎಲ್ಲಿ ಬೆಳೆಸ ಮೇವಿಗೆ ನಾನು ಹುಲ್ಲನ್ನು ಕೊಡ್ಲಿ ಅನ್ನೋ ಮಾತನ್ನ ತಿರುಗಿ ನಮ್ಮಿಂದ ಬಂದ್ರೆ ಅದು ಉತ್ತರ ಇರಲ್ಲ. ಅದ್ರ ಉತ್ತರಕ್ಕೆ ಸರಿಯಾದ ಉತ್ತರವನ್ನು ಸ್ಪಂದನೆ ಕೂಡ ನಾನು ಹೇಳ್ಬಿಡ್ತೀನಿ. ನಾನು ಅದಾಗಬಾರ್ದು. ಇತ್ತೀಚಿನ ದಿನದಲ್ಲಿ ಅರಣ್ಯ ಇಲಾಖೆಯವರ ದುಪ್ಪಟ ಏನಿದೆ ಅಂತೀರೋ ದುಪ್ಪಟಣ ಅಂತೀರೋ ಇದು ಸಲ್ಲದು, ಇದು ಆಗುತ್ತೆ. ನಾನು ಕೊಡಲ್ಲ ಅಂದ್ರೆ ಮಾನ್ಯ ಸಂಸದರು ಒಂದು ಮಾತನ್ನು ಹೇಳಿದ್ರೆ ಬಹಳ ನೋವಾಯ್ತು. ಈ ರಾಜ್ಯದಲ್ಲಿರ್ಬೋದು, ಜಿಲ್ಲೆಯಲ್ಲಿರ್ಬೋದು ಇರ್ತಕ್ಕಂಥ ರೈತರು ಏನು ಅತಿಕ್ರಮಣ ಮಾಡ್ಕೊಂಡಿರ್ತಕ್ಕಂಥ ಇರ್ಬೋದು, ಸಾರಿ ನೀವು ಇದನ್ನ ಡೈವರ್ಟ್ ಮಾಡಕ್ ಹೋಗ್ಬೇಡಿ, ಈ ವಿಚಾರ ಸಪರೇಟ್ ಮಾಡಿ ಇದನ್ನು ಮಾಡಿ. ಯಾಕಂದ್ರೆ ಹೈನುಗಾರಿಕೆ ವ್ಯಕ್ತಿಯಲ್ಲಿ ನಾನು ಮಾತಾಡಿದ್ದೀನಿ. ಮತ್ತೆ ನಿಮ್ಮ ಅಧಿಕಾರಿಗಳು ಅವ್ರ ಮನಸ್ಸಲ್ಲಿ ಇದೆಯಲ್ಲ ಗೊತ್ತಿಲ್ಲ. ಇವತ್ತು ಈ CCF ಬರ್ತಾರೋ DFO ಬರ್ತಾರೆ, ಇಲ್ಲಿ ಅವ್ರು ಬಂದಾಗ ಇಲ್ಲಿ ಅತಿಕ್ರಮಣ ಅಂದ್ರೆ ಏನು, ಬಡವ ಅಂದ್ರೆ ಏನು, ಇಲ್ಲಿ ಬಿಡಿಸ್ಬೇಕು ಅಂದ ತಕ್ಷಣ ಒಂದು ಬಲಿಂದ ಬಿಡಿಸ್ತಾ ಹೋಗೋದ, ಅದು ಆಗ್ಲಾರ್ದು. ಹೌದು, ಇವತ್ತು ಸುಪ್ರೀಂ ಕೋರ್ಟ್ ಹೇಳಿದೆ, ಇವತ್ತಿಲ್ಲ ಅಂತಿಲ್ಲ, ಸುಪ್ರೀಂ ಕೋರ್ಟಿನ ಆಗ್ತಿಲ್ಲ. ಆ ಸುಪ್ರೀಂ ಕೋರ್ಟಿಗೆ ಸರಿಯಾದ ಮಾಹಿತಿಯನ್ನ ಒದಗಿಸ್ಕೊಂತಾರೆ ಯಾರು, ಸರಿಯಾದ ಒಂದು ತಿಳುವಳಿಕೆಯನ್ನು ಸರ್ಕಾರದ ಮುಖಾಂತರ ಸುಪ್ರೀಂ ಕೋರ್ಟ್ಗೆ ತಿಳಿಸಿದಾಗ ಅಲ್ಲಿ ಕೂಡ ಸುಪ್ರೀಂ ಕೋರ್ಟ್ ಕೂಡ ಮಾನ್ಯತೆ ಮಾಡೋ ಸಾಧ್ಯತೆ ಇದೆಯಲ್ಲ. ನಾವು ಸುಪ್ರೀಂ ಕೋರ್ಟ್ ಏನು ಹೇಳಿದ್ರೆ ಬಾಯಿ ಮುಚ್ಚಿ ಕೂತ್ಕೊಂಡ್ಬಿಟ್ರೆ, ಸುಪ್ರೀಂ ಕೋರ್ಟ್ ಹೇಳಿದೆ ಆದೇಶ ಅಂತ ನಾವು ಹೊರಟ್ಬಿಟ್ರೆ ಇಲ್ಲಿಯ ಲಕ್ಷಾಂತರ ಜನ ಇವತ್ತು ಬೀದಿ ಮೇಲೆ ಬರ್ತಾರೆ. ಹೈನುಗಾರಿಕೆ ಮಾಡುತ್ತಾರೆ ಯಾರು ಇವತ್ತು? ದೊಡ್ಡ ಜಮೀನ್ದಾರ ಯಾರು ಮಾಡಲ್ಲ ಇದನ್ನ. ಎಲ್ಲ ಚಿಕ್ಕ ಪುಟ್ಟ 1 ಗುಂಟೆ 5 ಗುಂಟೆ 10 ಗುಂಟೆ ಇರುವಂತದ್ದು
ಎಲ್ಲೋ ಅತಿಕ್ರಮಣದಲ್ಲಿ ಜೀವನ ಮಾಡುವಂಥವ್ರು, ಇಲ್ಲಿ ಗಂಡ ಎಲ್ಲ ಕೂಲಿ ಹೋಗ್ತಾನೆ, ಒಂದು ಅತಿಕ್ರಮಣದಲ್ಲಿ ಅಲ್ಲೇ ಒಂದು ಮನೆ ಕಟ್ಕೊಂಡು ಒಂದೆರಡು ಆಕಳನ್ನ ಕಟ್ಕೊಂಡು ಎಮ್ಮೆನ ಕಟ್ಕೊಂಡು ಜೀವನ ಮಾಡ್ತಕ್ಕಂಥದ್ದು ಇದು. ಆದರೆ ನಮ್ಮಂತ ಏನು ಚುನಾಯಿತ ಸದಸ್ಯರಿದ್ದೀವಿ ನಾವು, ಇಂಥವ್ರು ಕೂಡ ಚುನಾಯಿತ ಸದಸ್ಯರು ನಾವೆಲ್ಲರೂ ಕೂಡ ನಾವು ಬರೀ ವೇದಿಕೆ ಸಂಬಂಧಪಟ್ಟ ನಾವು ಮಾತಾಡ್ಕೊಂತ ಹೋಗ್ಬಿಟ್ರೆ, ಒಂದು ಮಾತಾಡಿದ್ರೆ ಅಧಿಕಾರಿ ಎಲ್ಲಿಗೆ ನೋವಾಗುತ್ತೋ, ಎರಡು ಮಾತಾಡಿದ್ರೆ ಇನ್ಯಾರಿಗೆ ನೋವಾಗುತ್ತೋ ಅಂತ ಬೈದಿಂದ ಆ ಮುಲಾಜಿ ನಾವು ಹೋಗ್ಬಿಟ್ರೆ ಎದಕ್ ಬೇಕಂತ ಸ್ಥಾನ ಬಿಡಿದ್ರು. ಇದು ಇಂಥದ್ದು ನಾನು ಅವಕಾಶ ಕೊಡಲ್ಲ. ಹೌದು, ಒಂದು ಹಂತದಲ್ಲಿ ಇದ್ದಿದ್ದು ಹೌದು ನಾನು. ಆದರೆ ಎಲ್ಲ ಇಲಾಖೆ ಅಧಿಕಾರಿಗಳು, ಯಾಕಂದ್ರೆ ಈ ಮಾತು ಹೇಳ್ತೀನಿ, ನಮ್ಮ ತಾಯಂದ್ರೆ ಇದ್ದಾರೆ, ಒಟ್ಟಿಗೆ ಭಾಷಣ ಮಾಡ್ತೀವಿ ನಾವು. ಎಲ್ಲ ಇಲಾಖೆಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋ ರೀತಿಯಲ್ಲಿ ಇದ್ರೆ ನನ್ನ ಕ್ಷೇತ್ರದಲ್ಲಿ ಇರ್ಬೇಕಾಗತ್ತೆ. ಯಾರು ಸ್ಪಂದನೆ ಮಾಡೋಕ್ಕಾಗಲ್ಲ, ಯಾರು ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಕಾರ್ಯರೂಪಕ್ಕೆ ತರುವಲ್ಲಿ ಬೇಜವಾಬ್ದಾರಿ ಮಾಡಿದ್ರೆ ದಯವಿಟ್ಟು ಆಚೆ ಹೋಗಿ ಅನ್ನೋಂಥ ಮಾತು ಕೂಡ ಹೇಳಕ್ ಬಯಸ್ತೇನೆ. ಇದು ಒಂದೆರಡು ಕಡೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.